ಇನ್ನು ಸ್ವಲ್ಪ ಹೊತ್ತು ಕಳೆದರೆ 5 ದಿನಗಳು ಕೂಡ ಕಳೆದು ಹೋಗುತ್ತೆ. ಆದರೆ ಇಂಡಿಗೋ ವಿಮಾನಗಳು ಮಾತ್ರ ಗಗನಕ್ಕೆ ಹೋಗ್ತಾನೆ ಇಲ್ಲ. ಸುಮಾರು 2,000ದಷ್ಟು ವಿಮಾನಗಳು ರದ್ದಾಗಿವೆ. ಹೀಗಾಗಿ ಪ್ರಯಾಣಿಕರು ಅಯೋಮಯಗೊಂಡಿದ್ದಾರೆ. ಕಳೆದ 5 ದಿನಗಳಲ್ಲಿ 2,000 ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದೆ. 5ನೇ ದಿನವೂ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಜಮಾವಣೆಯನ್ನು ಮಾಡಿದ್ದಾರೆ. ಯಾವತ್ತು ಟಿಕೆಟ್ ಮಾಡಿ ಇವತ್ತು ಏರ್ಪೋರ್ಟಿಗೆ ಬಂದರೆ ವಿಮಾನವೇ ಇಲ್ಲ, ಹಾರಾಡ್ತಾನೆ ಇಲ್ಲ ಅನ್ನುವಂಥ ಸುದ್ದಿ ಕೇಳಿ ಅಯೋಮಯಗೊಂಡಿದ್ದಾರೆ. ಬೆಂಗಳೂರು, ಚೆನ್ನೈ, ಪುಣೆಯಲ್ಲಾಯಿತು. ಇದೀಗ ದೆಹಲಿ, ಮುಂಬೈ, ಹೈದರಾಬಾದ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಅಹಮದಾಬಾದ್, ಪುಣೆ, ಒಡಿಸ್ಸಾದಲ್ಲೂ ಕೂಡ ವಿಮಾನ ರದ್ದಾಗಿದೆ. ಮುಂಬೈ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆಬ್ವಿಯಸ್ಲಿ ಹಾಕ್ತಾರೆ. ಯಾಕಂತ ಹೇಳಿದರೆ ಒಂದು ಸಂಚಾರ ಮಾಡಬೇಕಾದ್ರೆ ಅದರ ಹಿಂದೆ ದೊಡ್ಡದೊಂದು ಪ್ರೀ ಪ್ಲ್ಯಾನ್ಗಳಿರುತ್ತೆ, ಯಾವುದೋ ಒಂದು ಕಾರ್ಯಕ್ರಮಗಳಿರುತ್ತೆ, ಕಮಿಟ್ಮೆಂಟ್ಸ್ಗಳಿರುತ್ತೆ. ಅಷ್ಟಲ್ಲದೆ ವೇಗವಾಗಿ ಹೋಗಬೇಕು ಅನ್ನುವ ಕಾರಣಕ್ಕೆ ಯಥೇಚ್ಛವಾಗಿ ದುಡ್ಡನ್ನು ಪೇ ಮಾಡಿರ್ತಾರೆ. ಆದರೆ ಟಿಕೆಟ್ ಹಿಡ್ಕೊಂಡು ಏರ್ಪೋರ್ಟ್ಗೆ ಬಂದರೆ ಇಲ್ಲ, ನಿಮ್ಮ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಸಿಬ್ಬಂದಿಗಳ ಹತ್ರ ಕೇಳಿದರೆ ಯಾರ ಹತ್ರವೂ ಕೂಡ ನಿಖರವಾದ ಕಾರಣ ಇಲ್ಲ. ಒಬ್ಬರೊಬ್ಬರು ಒಂದೊಂದು ರೀತಿಯ ಕಾರಣಗಳನ್ನು ಕೊಡೋದನ್ನು ನಾವು ಕೂಡ ನೋಡ್ತೀವಿ. ಇದೀಗ ಮುಂಬೈನಲ್ಲಿ ಆಕ್ರೋಶಿತ ಕಟ್ಟೆ ಒರೆದಿದೆ. मैडम 4 दिन से 3 दिन से बिना खाए पेट सोए यहाँ पे खड़े ऐसा करना कैसा करना प्यार से बोले मैडम मैडम प्यार से बोले हम 3 दिन से प्यार से बोल रहे क्या इधर आके भाषण मत दे भीख मांगी बात तेरे को निकल ऐसे भीख मांग रहे वो सचिन मिश्रा है किधर मैनेजर को बुला तुम्हारे ಇನ್ನು ಇನ್ನಷ್ಟು ಅಪ್ಡೇಟ್ಗಳು ಇದ್ರ ಬಗ್ಗೆ ಲಭ್ಯವಾಗ್ತಾ ಇದೆ. ಹಾರದ ವಿಮಾನ ಇಂಡಿಗೋ ಅವಸ್ಥೆ, ಎಂಒಸಿಎ ಸೂಚನೆಯನ್ನು ನೀಡಿದೆ ಅಂತ. 48 ಗಂಟೆಗಳಲ್ಲಿ ಕ್ಯಾನ್ಸಲ್ ಆದ ಟಿಕೆಟ್ ಹಣವನ್ನು ರೀಫಂಡ್ ಮಾಡಿ ವಿಮಾನಯಾನ ಸಚಿವಾಲಯದಿಂದ ಇಂಡಿಗೋಗೆ ಖಡಕ್ ಸೂಚನೆ ನೀಡಲಾಗಿದೆ. ಅಂತೂ ಇಂತೂ 5 ದಿನ ಆದ ನಂತರ ಆದರೂ ಇವರು ಎಚ್ಚೆತ್ತುಕೊಂಡ್ರಲ್ಲ, ಅದೇ ಸಂತಸದ ವಿಚಾರ. ಭಾನುವಾರದೊಳಗೆ ರದ್ದಾದ ವಿಮಾನಗಳು ಮತ್ತೆ ಫೀಲ್ ಮಾಡಿ ಪ್ರಯಾಣಿಕರಿಗೆ ರೀಶೆಡ್ಯೂಲ್ ಚಾರ್ಜ್ಗಳನ್ನು ವಿಧಿಸದಂತೆ ಸೂಚನೆಯನ್ನು ನೀಡಲಾಗಿದೆ. ಕೂಡಲೇ ರೀಶೆಡ್ಯೂಲ್ ಮತ್ತು ವಿಶೇಷ ಸಹಾಯಕ ಕೇಂದ್ರವನ್ನು ತೆರೀಬೇಕು ಅಂತ ಕೂಡ ಹೇಳಲಾಗಿದೆ ಅಂತೆ. ಸೊ ಒಟ್ಟಾರೆಯಾಗಿ ಪ್ರಯಾಣಿಕರಂತೂ ಸಂಪೂರ್ಣವಾಗಿ ಪರದಾಡ್ತಾ ಇದ್ದಾರೆ. 2,000 ವಿಮಾನಗಳು ರದ್ದಾಗಿದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಎಷ್ಟು ಜನ ಪ್ರಯಾಣಿಕರು ಅಂತ ಅಂದಾಜು ಮಾಡಿ. ಅಷ್ಟು ಜನ ಪ್ರಯಾಣಿಕರು ಕೂಡ ಇವತ್ತು ಲಗೇಜ್ಗಳನ್ನು ಇಟ್ಕೊಂಡು ಏರ್ಪೋರ್ಟ್ಗಳಲ್ಲಿ ಕಾಯ್ತಾ ಕೂತ್ಕೊಂಡಿದ್ದಾರೆ, ಯಾವಾಗ ನಮ್ಮ ಫ್ಲೈಟ್ ಹಾರಾಟ ಮಾಡುತ್ತೆ ಅಂಥೇಳಿ. ಅದು ಯಾವ ಕಾರಣಗಳೋ ಗೊತ್ತಿಲ್ಲ, ತಾಂತ್ರಿಕ ದೋಷಗಳು ಅಥವಾ ಸಿಬ್ಬಂದಿಗಳ ಪ್ರತಿಭಟನೆಯೋ ವಾಟ್ ಎವರ್. ಆದರೆ ಇಂಡಿಗೋ ಸಂಪೂರ್ಣವಾಗಿ ಇದಕ್ಕೆ ಬೆಲೆ ತೆರಬೇಕಾಗತ್ತೆ. ಇನ್ನು ಮುಂದೆ ಜನರು ಸಂಚಾರ ಮಾಡುವುದನ್ನು ನಿಲ್ಲಿಸಿದ್ರು ಕೂಡ ಆಶ್ಚರ್ಯವೇ ಇಲ್ಲ. ಇಂಡಿಗೋದಲ್ಲಿ ಸಂಚಾರ ಮಾಡೋದನ್ನು ನಿಲ್ಲಿಸಿದ್ರು ಕೂಡ ಆಶ್ಚರ್ಯವಿಲ್ಲ. ಆದರೆ ಇದೀಗ ಮೌನವನ್ನು ಮುರಿದಿದ್ದಾರೆ. ವಿಮಾನಯಾನ ಸಚಿವಾಲಯದಿಂದ ಇಂಡಿಗೋಗೆ ಖಡಕ್ ಸೂಚನೆಯನ್ನು ನೀಡಲಾಗಿದೆ ಅಂತೆ. 48 ಗಂಟೆಗಳಲ್ಲಿ ಕ್ಯಾನ್ಸಲ್ ಆದ ಟಿಕೆಟ್ ಹಣವನ್ನು ನೀವು ರೀಫಂಡನ್ನು ಮಾಡಲೇಬೇಕು. ಎಂಒಸಿಎಯಿಂದ ಬಂದಿರತಕ್ಕಂತಹ ನೋಟಿಸ್ ಇದು, ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪರದೆ ಮೇಲೆ. ರೀಫಂಡ್ ಮಾಡಲೇಬೇಕು. ಮತ್ತು ಯಾರಿಗೆಲ್ಲ ಇದಾಗಲೇ ರದ್ದಾಗಿದೆ ಅವರಿಗೆಲ್ಲ ರೀಸ್ಕೆಡ್ಯೂಲನ್ನು ಮಾಡಿ ಅವರನ್ನು ಕಳಿಸ್ಬೇಕು. ಯಾವುದೇ ಹೆಚ್ಚಿನ ಶುಲ್ಕಗಳನ್ನು ಹಾಕುವ ಹಾಗಿಲ್ಲ ಅಂತ ಹೇಳಿ ಎಂಒಸಿಎ ಖಡಕ್ ವಾರ್ನಿಂಗನ್ನು ಕೊಟ್ಟಿದೆ. ಅದರ ಜೊತೆಯಲ್ಲೇ ಪ್ರಯಾಣಿಕರಿಗೆ 0 ಇನ್ಕನ್ವೀನಿಯನ್ಸ್ ಪಾಲಿಸಿಯನ್ನು ನೀಡಿ ಪ್ರಯಾಣಿಕರ ಲಗೇಜ್ ಸರಿಯಾಗಿ ತಲುಪಿಸುವಂತೆ ಕೂಡ ಸೂಚನೆಯನ್ನು ನೀಡಲಾಗಿದೆಯಂತೆ. ಒಟ್ಟಾರೆಯಾಗಿ ನೋಡಿ, ಆರಂಭದಲ್ಲಿ ಇದು ಪುಣೆಯಲ್ಲಿ ಶುರುವಾಗುತ್ತೆ, ಆ ಬಳಿಕ ಬೆಂಗಳೂರು, ಆ ನಂತರ ಬೇರೆ ಬೇರೆ ಎಲ್ಲ ಏರ್ಪೋರ್ಟ್ಗಳಲ್ಲೂ ಕೂಡ ಶುರುವಾಗುತ್ತೆ.